ನಮಸ್ಕಾರ. ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ 2026 ಮಾಘ ಮಾಸದಲ್ಲಿ ಬರುವ ಶ್ಯಾಮಲಾ ನವರಾತ್ರಿ, ಗುಪ್ತ ನವರಾತ್ರಿಯ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ನವರಾತ್ರಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಗಿಯುತ್ತೆ, ಸರಳವಾಗಿ ಈ ನವರಾತ್ರಿಯನ್ನು ಹೇಗೆ ಆಚರಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ. ಮೊದಲಿಗೆ ನಾನು ತಿಳಿಸಿದ್ದೀನಿ, ವರ್ಷದಲ್ಲಿ 4 ನವರಾತ್ರಿಗಳು ಬರುತ್ತೆ. ಇದು ಬಂದು ಸ್ವಲ್ಪ ಜನಕ್ಕೆ ತಿಳಿದಿರುತ್ತೆ, ಸ್ವಲ್ಪ ಜನಕ್ಕೆ ತಿಳಿದಿರಲ್ಲ. ಎಲ್ರಿಗೂ ಗೊತ್ತಿರೋದು ಒಂದೇ ನವರಾತ್ರಿ, ಅದು ಶರಣ್ ನವರಾತ್ರಿ ಮಾತ್ರ. ಇನ್ನು ಈ 3 ನವರಾತ್ರಿ ತುಂಬ ಜನಕ್ಕೆ ತಿಳಿದಿರಲ್ಲ, ಆದ್ರಿಂದನೇ ಇದು ಗುಪ್ತವಾಗಿ ಉಳಿದಿರೋದ್ರಿಂದ ಗುಪ್ತ ನವರಾತ್ರಿ ಅಂತಲೇ ಈ 3 ನವರಾತ್ರಿಗಳನ್ನು ಹೇಳಲಾಗುತ್ತೆ. ನಾನು ಈ ಮುಂಚೆನೂ ವಾರಾಹಿ ನವರಾತ್ರಿಯಲ್ಲಿ ನಿಮಗೆ ಈ ಗುಪ್ತ ನವರಾತ್ರಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೀನಿ. ವರ್ಷದಲ್ಲಿ 4 ನವರಾತ್ರಿ ಬರುತ್ತೆ. ಅದು ಮೊದಲನೆಯ ನವರಾತ್ರಿ ಬಂದು ಮಾಘ ಮಾಸದಲ್ಲಿ ಬರುತ್ತೆ, ಅದೇ ಶ್ಯಾಮಲಾ ನವರಾತ್ರಿ. ಎರಡನೆಯದಾಗಿ ಚೈತ್ರ ಮಾಸದಲ್ಲಿ ಬರುತ್ತೆ, ಅದು ಬಂದು ಲಲಿತಾ ನವರಾತ್ರಿ. ಮೂರನೆಯದಾಗಿ ಆಷಾಢ ಮಾಸದಲ್ಲಿ ಬರುತ್ತೆ, ಅದು ವಾರಾಹಿ ನವರಾತ್ರಿ. ಇನ್ನು ನಮ್ಮೆಲ್ಲರಿಗೂ ತಿಳಿದಿರುವ 4ನೇದು ಬಂದು ಆಶ್ವಜ ಮಾಸದಲ್ಲಿ ಬರುವ ದೇವಿ ಶರಣ್ ನವರಾತ್ರಿ. ಹೀಗೆ 4 ನವರಾತ್ರಿಗಳು ವರ್ಷದಲ್ಲಿ ಬರುತ್ತೆ. ಈ 4 ಸಹ ಅತಿ ಶಕ್ತಿಯುಳ್ಳ ನವರಾತ್ರಿಗಳೇ ಆಗಿರುತ್ತೆ. ಹಾಗಾದರೆ ಈ ನವರಾತ್ರಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಇದು ಬಂದು ಜನವರಿ 2026 19ನೇ ತಾರೀಕು ಸೋಮವಾರ ಪ್ರಾರಂಭವಾಗುತ್ತೆ ಮತ್ತು ಜನವರಿ 28 ಬುಧವಾರ ದಶಮಿ ತಿಥಿಯಲ್ಲಿ ಇದು ಮುಕ್ತಾಯ ಆಗುತ್ತೆ. ಅಂದರೆ 19ಕ್ಕೆ ಪ್ರಾರಂಭ ಆಗಿ 28ನೇ ತಾರೀಕುವರೆಗೆ ನವರಾತ್ರಿ ಇರುತ್ತೆ. 10 ದಿನಗಳ ಕಾಲ ಈ ನವರಾತ್ರಿ ಇರುತ್ತೆ. ಯಾಕೆ 10 ಅನ್ನೋದಾದರೆ 9 ದಿನ ಅಲ್ವಾ ಅನ್ನೋದಾದರೆ, ಮಂಗಳವಾರ ಬೀಳೋದ್ರಿಂದ 9ನೇ ದಿನ, ಅದರಿಂದ 10ನೇ ದಿನ ನಾವು ಉದ್ವಾಸನೆಯನ್ನು ಮಾಡಬೇಕಾಗುತ್ತೆ. 9ನೇ ದಿನ ಉದ್ವಾಸನೆ ಮಾಡೋಕ್ಕಾಗದೇ ಇರುವ ಕಾರಣದಿಂದ ನಾವು 10ನೇ ದಿನ ಉದ್ವಾಸನೆಯನ್ನು ಮಾಡಬೇಕಾಗುತ್ತೆ. ಅದರಿಂದ ಈ ಸರಿ 10 ದಿನಗಳ ಕಾಲ ನಾವು ಈ ನವರಾತ್ರಿಯನ್ನು ಆಚರಣೆ ಮಾಡಬೇಕು. ಇಷ್ಟಕ್ಕೂ ಶ್ಯಾಮಲಾದೇವಿ ಯಾರು ಅಂದರೆ, ನೀವು ಲಲಿತಾ ಸಹಸ್ರನಾಮದಲ್ಲಿ ನೋಡಿದ್ರೆ ಸಂಪತ್ಕರಿ ಸಮಾರೂಢ ಆ ನಾಮದಿಂದ ನೋಡಿದ್ರೆ 4 ಶಕ್ತಿಗಳನ್ನು ವರ್ಣಿಸಲಾಗಿದೆ. ಸಂಪತ್ಕರಿ ದೇವಿ, ಅಶ್ವಾರೂಢ ದೇವಿ, ವಾರಾಹಿ ದೇವಿ ಅಂತ. ಲಲಿತಾದೇವಿ ಬಂಡಾಸುರನ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದರೆ ಅಮ್ಮನವರಿಗೆ 4 ದೇವತೆಗಳನ್ನು ವರ್ಣಿಸ್ತಾರಲ್ವ, ಅಲ್ಲೇ ಗೇಯ ಚಕ್ರರಥಾರೂಢ ಮಂತ್ರಿಣಿ ಪರಿಸೇವಿತ ಅಂದರೆ ಆ ಮಂತ್ರಿಣಿ ದೇವಿಯೇ ಈ ಶ್ಯಾಮಲಾ ದೇವಿ. ಹೇಗೆ ವಾರಾಹಿ ದೇವಿ ಸೇನಾ ನಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಾಳೋ ಹಾಗೆ ಶ್ಯಾಮಲಾ ದೇವಿಯು ಮಂತ್ರಿಣಿಯಾಗಿ ಕಾರ್ಯನಿರ್ವಹಿಸುತ್ತಾಳೆ. ಹಾಗೆ ಈ 4 ಶಕ್ತಿಗಳಲ್ಲಿ ಒಂದು ಶಕ್ತಿಯಾಗಿರುವ ಈ ಶ್ಯಾಮಲಾ ದೇವಿಯನ್ನು ಆರಾಧಿಸುವುದೇ ಈ ಶ್ಯಾಮಲಾ ನವರಾತ್ರಿ. ಹಾಗಾದರೆ ಈಕೆಯನ್ನು ಆರಾಧಿಸಿದ್ರೆ ಏನೆಲ್ಲ ಪ್ರಯೋಜನ ಮತ್ತು ಹೇಗೆ ಆರಾಧಿಸಬೇಕು ಮತ್ತು ಯಾವ ನಿಯಮಗಳನ್ನು ಪಾಲಿಸಬೇಕು ಅಂದರೆ, ಈ ತಾಯಿಯನ್ನು ಆರಾಧಿಸೋದ್ರಿಂದ ತುಂಬಾ ಪ್ರಯೋಜನಗಳಿದೆ. ಮುಖ್ಯವಾಗಿ ಹೇಳಬೇಕನ್ನೋದಾದರೆ, ವಾಕ್ವಿದ್ಯೆಯನ್ನು ಪ್ರಸಾದಿಸ್ತಾಳೆ. ಅದು ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಿಸ್ತಾಳೆ. ಮತ್ತು ಉದ್ಯೋಗ ಬೇಕಾದವರು ಮತ್ತು ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂದರೆ ಪ್ರಮೋಷನ್ಗೆ ಪ್ರಯತ್ನ ಬೀಳ್ತಾ ಇದ್ದರೆ ಖಂಡಿತವಾಗಿ ತಾಯಿಯನ್ನು ಪೂಜಿಸಿದ್ರಿಂದ ತಕ್ಷಣವೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಜನವಶೀಕರಣ ಶಕ್ತಿಯನ್ನು ಸಹ ತಾಯಿ ಪ್ರಸಾದಿಸ್ತಾಳೆ. ಜನವಶೀಕರಣ ಅಂದರೆ ನಾವು ತಿಳ್ಕೊಳ್ಳೋ ಹಾಗೆ ಇವ್ರನ್ನ ವಶೀಕರಣ, ನಾವು ಅವ್ರ ವಶೀಕರಣ ಈ ರೀತಿ ಅಲ್ಲ. ನಾವೆಲ್ಲಾದರೂ ಹೋಗಿ ನಾವು ಒಂದು ನಿಂತ್ಕೊಂಡು ಒಂದು ಮಾತಾಡಿದ್ರೇ ಒಂದು ಗೌರವ ಕೊಡಬೇಕು ಅಂತ ಅನಿಸುತ್ತಲ್ವ, ಅದನ್ನೇ ಒಂದು ಜನ ನೋಡಿದ ತಕ್ಷಣ ನಮಗೆ ಅವ್ರನ್ನ ನೋಡಬೇಕು, ಅವ್ರ ಮಾತು ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು. ಈಗ ದೊಡ್ಡ ಸಾಧು ಸಂತರೆಲ್ಲ ಇರ್ತಾರೆ, ಅವರ ಪ್ರವಚನಗಳನ್ನು ನಾವು ಕೇಳ್ತಾ ಇರ್ತೀವಿ ಫೋನಲ್ಲಿ. ಕೇಳ್ತಾ ಇದ್ದರೆ ಇನ್ನೂ ಕೇಳ್ತಾನೆ ಇರಬೇಕು ಅನ್ನುತ್ತೆ. ಇನ್ನು ಅವ್ರನ್ನ ನೋಡ್ತಾ ಇದ್ದರೆ ಅವ್ರ ಮುಖದಲ್ಲಿ ಎಷ್ಟು ಕಳೆ ಇದಪ್ಪ, ಅವ್ರನ್ನ ನೋಡಿದ್ರೆ ಅಷ್ಟು ಕಳೆ ಇದೆ, ನೋಡ್ತಾನೆ ಇರಬೇಕು ಅನ್ನುತ್ತಲ್ಲ, ಅದನ್ನೇ
ತಾಯಿ ಪ್ರಸಾದಿಸ್ತಾಳೆ. ಸತಿ ಪತಿ ಸಂಬಂಧಗಳನ್ನು ಸರಿ ಮಾಡ್ತಾರೆ. ಯಾರು ಹಸ್ಬೆಂಡ್ ಆ್ಯಂಡ್ ವೈಫು ತುಂಬ ಪ್ರಾಬ್ಲಮಲ್ಲಿರ್ತಾರೆ, ಒಬ್ಬರು ನೋಡಿದ್ರೆ ಒಬ್ಬರನ್ನ ಆಗಲ್ಲ, ಆ ರೀತಿಯೆಲ್ಲ ತೊಂದರೆ ಬೀಳ್ತಾ ಇರೋರು ಸಹ ಅವರಿಗೆ ಒಬ್ಬರಿಗೊಬ್ಬರು ಅನ್ಯೋನ್ಯತೆಯನ್ನು ಹೆಚ್ಚಿಸ್ತಾಳೆ. ಇಷ್ಟೆಲ್ಲ ಪ್ರಯೋಜನಗಳನ್ನು ತಾಯಿ ಆರಾಧಿಸೋದ್ರಿಂದ ಖಂಡಿತವಾಗಿ ಕೊಡ್ತಾಳೆ. ಹಾಗಾದರೆ ತಾಯಿಯನ್ನು ಸುಲಭವಾಗಿ ಹೇಗೆ ಆರಾಧಿಸಬೇಕು ಅಂದರೆ, ಮೊದಲೇ ನವರಾತ್ರಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೀನಿ. ಖಂಡಿತವಾಗಿ ತಾಯಿಯ ಫೋಟೋ ಇದ್ದರೆ ಫೋಟೋವನ್ನು ಮಣೆ ಇಟ್ಟು ಫೋಟೋ ಇಟ್ಟು ನೀವು ಪ್ರತಿದಿನ ತಾಯಿಗೆ ದೀಪ ಹಚ್ಚಿ ಹೂಗಳನ್ನು ಇಟ್ಟು ನೈವೇದ್ಯ ಇಟ್ಟು ತಾಯಿಯ ಅಷ್ಟೋತ್ತರ ಅಥವಾ ಶ್ಯಾಮಲಾ ದಂಡಕ ಸಹಸ್ರನಾಮಗಳಿದೆ, ನಿಮಗೆ ಯಾವುದು ಸಾಧ್ಯವೋ ಅದನ್ನು ಹೇಳ್ಕೊಳ್ಳಿ. ತಾಯಿಯನ್ನು ಭಕ್ತಿಪೂರ್ವಕವಾಗಿ ನೀವು ನಿಮ್ಮ ಕೋರಿಕೆಯನ್ನು ಇಟ್ಟು ಖಂಡಿತವಾಗಿ 10 ದಿನಗಳ ಕಾಲವೂ ಸಹ ತಾಯಿಯನ್ನು ಆರಾಧಿಸಿ. ಸಾಧ್ಯ ಇಲ್ಲ ಅಂದರೆ 5 ಅಥವಾ 3 ದಿನ ಆದರೂ ತಾಯಿಯನ್ನು ಆರಾಧಿಸಿ. ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಕಳಶ ಇಡೋರಾದರೆ ಖಂಡಿತ ತಾಯಿಯ ಹೆಸರಿನಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಿ. ನಿಮಗೆ ಸಾಧ್ಯವಾದರೆ ಅಖಂಡ ದೀಪವನ್ನು ಸಹ ನೀವು 9-10 ದಿನಗಳ ಕಾಲವೂ ಸಹ ನೀವು ಆರಾಧಿಸ್ಬೋದು ಇಟ್ಟು. ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ನೀವು 10 ದಿನವೂ ಸಹ ದೀಕ್ಷೆಯಿಂದ ಇದ್ದು ಮಾಡಿದ್ರೆ ಬೇಗನೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ದೀಕ್ಷೆಯಿಂದ ಇರಲು ಸಾಧ್ಯ ಇಲ್ಲ ಅನ್ನೋದಾದರೆ ನಾನು ಮೊದಲೇ ಹೇಳಿದ ಹಾಗೆ ತಾಯಿಯ ಫೋಟೋವನ್ನು ಇಟ್ಟು ಪ್ರತಿದಿನ ನೀವು ಅಷ್ಟೋತ್ತರ ಹೇಳಿ ತಾಯಿಗೆ ನಾವು ಪ್ರತಿದಿನ ಮಾಡುವ ಹಾಗೆ ಪೂಜೆಯನ್ನು ನೀವು ಮಾಡಿ ತಾಯಿಯನ್ನು ಆರಾಧಿಸಬಹುದು. ತಾಯಿಗೆ ವಿಶೇಷ ನೈವೇದ್ಯ ಅನ್ನೋದಾದರೆ ಪಾಯಸನ ತಾಯಿಗೆ ತುಂಬಾ ಪ್ರಿಯ. ಹೀಗೆ ನೀವು ಸುಲಭವಾಗಿ ತಾಯಿಯ ಆರಾಧನೆಯನ್ನು 10 ದಿನಗಳ ಕಾಲ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಜೈ ವಾರಾಹಿ, ಶ್ರೀಮಾತ್ರೇ ನಮಃ.